ಅದು ನನ್ನ ಕನಸು ಬಿಗ್ ಬಾಸ್ 11 ಅಂತ. ನಮ್ಮ ಅಪ್ಪ ಅಮ್ಮಗ ಒಬ್ಬನೇ ಮಗ. ಒಳ್ಳೇದಾಗ್ಲಿ, ದೇವರು ಆಶೀರ್ವಾದ ಮಾಡಲಿ. ಊರೊಳಗಡೆ ನಾನು ಹೇಳಿದ್ರೆ ಹುಚ್ಚನಾಯಿ ಥರ ಹೊಡಿತಾರೆ ನನ್ನ. ವೆಲ್ಕಮ್ ಟು ಮೈ ಚಾನೆಲ್. ಇದು ನನ್ನ ಫಸ್ಟ್ ಬ್ಲಾಗ್ ಏನಂದರೆ ಇನ್ಮೇಲೆ ನಾನು ಪ್ರ್ಯಾಂಕ್ ವಿಡಿಯೋಸು ಮಾಡಲ್ಲ, ಇನ್ಮೇಲೆ ಬ್ಲಾಗ್ ವಿಡಿಯೋ ಮಾಡ್ತೀನಿ. ಕಂಟೆಂಟ್ ಏನಂದರೆ ನಾನು ಕರ್ನಾಟಕ ಟ್ರಿಪ್ ಮಾಡ್ತಾಯಿದ್ದೀನಿ. ನನ್ನ ಕನಸು ಬಿಗ್ ಬಾಸ್ 11ಗೆ ಒಂದು ಅವಕಾಶ ಸಿಗಬೇಕಂತ, ರಿಯಾಲಿಟಿ ಶೋಗೆ. ಅದ್ರಗೋಸ್ಕರ ನಾನು ತುಂಬ 2 ತಿಂಗಳಿಂದ ಪ್ಲ್ಯಾನ್ ಮಾಡಿ ನಾನು ಈ ನಿರ್ಧಾರ ತೊಗೊಂಡಿದ್ದೀನಿ. ಕರ್ನಾಟಕ ಫುಲ್ 31 ಡಿಸ್ಟಿಕ್ ಇದೆ. ಒಂದು ಡಿಸ್ಟಿಕ್ ಬಿಟ್ಟು ನಮ್ಮ ಬೆಂಗಳೂರು ಡಿಸ್ಟಿಕ್ ಬಿಟ್ಬಿಟ್ಟು ಇನ್ನು 30 ಡಿಸ್ಟಿಕ್ಕಿಗೆ ನಾನು ಟೆಡಿ ಹಾಕ್ಕೊಂಡು ಅಲ್ಲಿರೋ ಸ್ಕೂಲು ಮತ್ತು ಆದಷ್ಟು ಹಳ್ಳಿಗೆ ಇಲ್ಲ ಟೂರಿಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡಿ ಟೆಡಿ ಹಾಕ್ಕೊಂಡು ಎಂಟರ್ಟೈನ್ ಮಾಡಬೇಕಂತ. ಅದಕ್ಕೆ ನಾನು ಬಿಗ್ ಬಾಸ್ 11 ಅಂತ ಕನಸು ಅಂತ ಇಟ್ಕೊಂಡಿದ್ದೀನಿ. ಇದು ನಮ್ಮ ಮನೆ. ಇವಾಗ ಆಲ್ರೆಡಿ ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇದು ನನ್ನ ಬ್ಯಾಗು. ನೆಕ್ಸ್ಟು ಇದು ಟೆಡಿ ಬ್ಯಾಗು. ಇದಿಲ್ಲಾಂದರೆ ಒಂದು 15 kg ಇದೆ, ಅದನ್ನ ಹಾಕ್ಕೊಂಡು ಹೋಗ್ಬೇಕು. ಅದು ನನ್ನ ಕನಸು ಬಿಗ್ ಬಾಸ್ 11 ಅಂತ. ಇಲ್ಲಿ ಕಾಣ್ತಿರಲ್ಲ, ಕರ್ನಾಟಕ ಮ್ಯಾಪಲ್ಲಿ 31 ಡಿಸ್ಟಿಕ್ ಇದೆ. ಫಸ್ಟು ಹೋಗೋದು ನಾನು ಬೀದರ್ಗೆ, ಅಲ್ಲಿಂದ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಡಿಸ್ಟಿಕ್ಗೆ ಹೋಗಿ ಬರೋದು. ಇದು ಮಾಡೋಕ್ಕೆ ಆಗುತ್ತೆ, ಒಂದು ಟ್ರಿಪ್ ಮುಗ್ಸೋಕ್ಕೆ ಒಂದು 3 ತಿಂಗಳಿಲ್ಲ 2.5 ತಿಂಗಳಾಗ್ಬೋದು, ಇಲ್ಲ ಅದ್ರ ಮೇಲೇನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲಿ ಇಡಿ, ಇದು ನನಗೆ MG ರೋಡಲ್ಲಿ ಒಬ್ಬರು ಕೊಟ್ಟಿದ್ದು. ಇದು ಒಂದು ಮದುವೆಯಲ್ಲಿ ನನಗೆ ಸಿಕ್ಕಿದ್ದು. ಇದು ನಮ್ಮ ಮನೆ. ಇದು TV ಶೋಕೇಸ್, ಇದು ನಮ್ಮ TV. ಇದು ನಮ್ಮ ಕಿಚನ್. ಇದು ನಮ್ಮ ಮನೆ ಬೀರು. ಇದು ನನ್ನ ಬೆಡ್ರೂಮ್. ಇದು ನಮ್ಮ ಟೆಡಿ ಫ್ರೆಂಡ್. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಹೋಗಬೇಕು. ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದೀನಿ, ಇನ್ನೂ ಬಂದಿಲ್ಲ. ಅವ್ರ ಆಶೀರ್ವಾದ ತೊಗೊಂಡು ಇಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕು. ಆದಷ್ಟು ಬೇಗ ಬಸ್ ನಿಲ್ಕೋಬೇಕು. ಯಾಕಂದರೆ ಆಲ್ರೆಡಿ ನಾನು ಇರೋ ಜಾಗಕ್ಕೆ ಬಸ್ ಬಂದಿತ್ತು, ನಂದೇನು ವ್ಯವಸ್ಥೆ ಆಗಿದ್ದಿಲ್ಲ. ಅದಕ್ಕೆ ನೀವು ಮೆಜೆಸ್ಟಿಕ್ ಹೋಗಿರಿ, ಅಲ್ಲಿಗೆ ಬರ್ತೀನಿ ಅಂತ ಹೇಳಿದೆ. ಇನ್ನು 1 hour ಟೈಮ್ ಇದೆ, ನೋಡೋಣ ಬಸ್ಸು ಸಿಗುತ್ತೋ ಇಲ್ಲ. ಯಾಕಂದರೆ ನಾವು ಅಮ್ಮ ಫಸ್ಟ್ ಬರಬೇಕು, ಅವ್ರ ಆಶೀರ್ವಾದ ತೊಗೊಂಡು, ಅಪ್ಪ ಅಮ್ಮ ಆಶೀರ್ವಾದ ತೊಗೊಂಡು ಈ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಈ ಜರ್ನಿಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲದು ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನನ್ನ ಫಸ್ಟ್ ಜರ್ನಿ, ನಮ್ಮ ಅಪ್ಪ ಅಮ್ಮಗ ಒಬ್ಬನೇ ಮಗ. ಅವ್ರಿಗೂ ತುಂಬ ಭಯ, ಯಾಕಂದರೆ ಒಂದು ವಾರದಿಂದ ತುಂಬ ಹೇಳ್ತಾ ಇದ್ದಾರೆ, ಹುಷಾರು ನಗ, ನಿನ್ನ ಬಿಟ್ಟಿರೋಕ್ಕಾಗ್ತಾಯಿಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ಒಂದು ಕನಸಂತ ನಾವು ಇಟ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ. ಅದು ನಂದಿದ್ದು ಕಂಟೆಂಟು ಡಿಫ್ರೆಂಟ್ ಕಂಟೆಂಟು. ಯಾಕಂದರೆ ಫಸ್ಟ್ ಟೈಮ್ ಯಾರೂ ಮಾಡಿಲ್ಲ ಕರ್ನಾಟಕದಲ್ಲಿ ಈ ಥರ ಟೆಡಿ ಎತ್ಕೊಂಡು ಕರ್ನಾಟಕ ಟ್ರಿಪ್ ಯಾರೂ ಮಾಡಿಲ್ಲ. ನಾನು ಮಾಡ್ತಾಯಿದ್ದೀನಿ, ಆದರೆ ಈ ನನ್ನ ಜರ್ನಿ ಸಕ್ಸಸ್ ಆಗಲಿ ಅಂತ ನಾನು ಕೋರ್ಕೊಳ್ಳೋದು. ಹಾಗೆ ರಿಯಾಲಿಟಿ ಶೋಗೆ ಒಂದು ಅವಕಾಶ ಸಿಗಲಿ ಅಂತ ಎಷ್ಟೋ ಜನಕ್ಕೆ ಸಿಕ್ಕಿದೆ, ನನಗೂ ಒಂದು ಸಿಗುತ್ತಂತ 1% ಭರವಸೆ ಇದೆ. ಆದಷ್ಟು ನಾನು ಸಿಗುತ್ತಂತ ಊಹೆ ಮಾಡ್ಕೋಬಾರ್ದು. ಅಲ್ಲಿ ಜನರಿಗೂ ನಾನು ಅಷ್ಟೇ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಿರೋ ಡಿಸ್ಟಿಕ್ಕೆಲ್ಲ ನಾನು ಆಲ್ಮೋಸ್ಟ್ ಅವ್ರಿಗೆ ಜನಕ್ಕೆಲ್ಲ ಪರಿಚಯ ಬೇಕು. ನಮ್ಮಮ್ಮ ಬಂದರು. ಯಾಕಮ್ಮ ಲೇಟ್ ಆಯಿತು? ಏನು ಅನಿಸ್ತಮ್ಮ, ನಿನ್ನ ಮಗ ಟ್ರಿಪ್ಪಿಗೆ ಹೋಗ್ಕತ್ತಾನಲ್ಲ? ಹೇಳ, ಸ್ವಲ್ಪ ಜೋರಾಗಿ ಹೇಳು. ಕೊನೆಗೂ ನಮ್ಮ ಬಸ್ ತಲುಪಿದ್ದೀವಿ. ಇದೇ ನಮ್ಮ ಬಸ್ಸು. ಇಲ್ಲಿ ನಮ್ಮ ಟೆಡಿ ಕನ್ನಡಿಗವರು ನಮ್ಮನ್ನು ಕಳಿಸೋಕೆ ಬಂದಿದ್ದಾರೆ. ಏನು ಹೇಳ್ತೀರಾ ಟೆಡಿ ಕನ್ನಡಿಗವರೇ? ನಾನು ನಿಮ್ಮ ಟೆಡಿ ಕನ್ನಡಿಗ ಮಾತಾಡ್ತಿದ್ದೀನಿ. ಕನ್ನಡಿಗರು ಇಡೀ ಕರ್ನಾಟಕ ಸುತ್ತಾನ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಿದ್ದೇವೆ. ಮೈನ್ ಪಾಯಿಂಟ್ ಬಿಗ್ ಬಾಸ್ ಹೋಗ್ಬೇಕಂತ, ಬಿಗ್ ಬಾಸ್ 11ಗೆ ಅವಕಾಶ ಸಿಗಲಿ ಅಂತ ಹೋಗ್ತಾ ಇದ್ದೀನಿ. ಒಳ್ಳೇದಾಗ್ಲಿ, ದೇವರು ಆಶೀರ್ವಾದ ಮಾಡಲಿ. ಹೋಗೋದಾರಿ ಹೆಂಗೈತೋ ಗೊತ್ತಿಲ್ಲ, ಓಟ್ ಬಾ, ಒಂದು ದೊಡ್ಡ ಪಯಣನೇ ಇದ್ದಂಗೆ ಇರುತ್ತೆ ಇದು. ಯುದ್ಧ 20 kg ಬ್ಯಾಗಲ್ಲಿ ಹಾಕೊಂಡು ಯುದ್ಧ ಮಾಡೋದು ಸುಮ್ಮನೆ ಇರೋದೇ ನಾನು. ಅದು ಒಂದು ಸಾಧನೆ. ಏನೋ ಮಾಡ್ತಾ ಇದ್ದೀವಿ, ಟೆಡಿನ ಹಾಕ್ಕೊಂಡು ಕರ್ನಾಟಕದಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಸಕ್ಸಸ್ ಆಗಲಿ ಅನ್ನೋದು ನನ್ನ ಆಸೆ. ನಿಮ್ಮ ಸಪೋರ್ಟ್ ಸದಾ ಕಾಲ ಇರಲಿ. ಕೊನೆಗೂ ನಾನು ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ನಮ್ಮ ಪ್ರಯಾಣ ಬೀದರ್ಗೆ ಹೊರಟಿದೆ. ಆಲ್ರೆಡಿ ಬಸ್ ಬೆಂಗಳೂರು ಬಿಟ್ಟಿದ್ದೀವಿ, ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ತಾನೇ ಬೀದರಿಂದ ಒಬ್ಬರು ಫ್ರೆಂಡ್ ಆಗಿದ್ದಾರೆ, ಆಕಾಶ್ ಅಂತ. ಆಕಾಶ್ ಬ್ರೋ, ಹಾಯ್. ಹಾಯ್. ನಿಮ್ಮ ಹೆಸರು ಬ್ರೋ? ಆಕಾಶ್. ನಿಮ್ಮ ಬೀದರಲ್ಲಿ ಏನು ಫೇಮಸ್ ಬ್ರೋ? ಫೋರ್ಟ್ ಮತ್ತು ಗುರು ನಾನಕ್ ಜೀರಾ. ಓಕೆ, ಅದು ಬಿಟ್ಟು ಮತ್ತು ಪಾಪ್ನಾಸ್ ಟೆಂಪಲ್, ಆಲ್ಸೋ ನರಸಿಂಹ ಟೆಂಪಲ್. ಓಕೆ, ಹಂಗಾರೆ ತುಂಬ ಟೂರಿಸ್ಟ್ ಪ್ಲೇಸ್ ಇದೆ ನಿಮ್ಮ ಡಿಸ್ಟಿಕಲ್ಲಿ. ಓಕೆ, ಇಲ್ಲೇನು ಮಾಡ್ತಾಯಿದ್ರಿ? BMS ಸ್ಟೂಡೆಂಟ್. ಇವಾಗ ರಜೆ ಇರೋ ಕಾರಣಕ್ಕೆ ಊರಿಗೆ ಹೋಗ್ತಾ ಇದ್ದೀರಾ? ಓಕೆ, ಬೆಳಗ್ಗೆ ಎಷ್ಟು ಗಂಟೆಗೆ ತಲುಪುತ್ತೆ ಬಸ್ಸು? 9:30. 9:30ಗೆ.
ನೋಡೋಣ 9:30ಗಂತೆ. ಆದಷ್ಟು ಅಲ್ಲಿಂದ ನಿಯರ್ ಬೈ ಯಾವುದಾಗುತ್ತೋ ಅದಕ್ಕೆ ಟೂರಿಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡಬೇಕು. ಆದಷ್ಟು ಬೀದರಲ್ಲಿ 3 ದಿನ ಇರ್ತೀನಿ. 3 ದಿನದಲ್ಲಿ ಏನಾಗುತ್ತೋ ಅಷ್ಟು ಮಾಡಬೇಕು. ಅದು ಬಿಟ್ಟು ನೆಕ್ಸ್ಟು ಕಲಬುರಗಿಗೆ ಹೋಗಬೇಕು, ಕೆಳಗಡೆ ಡಿಸ್ಟಿಕ್ಗೆ. ಕೊನೆಗೂ ಅಂದ್ಕೊಂಡಿದ್ದಿಲ್ಲ ನಾನು ಬಸ್ಸಲ್ಲಿ ಕೂತ್ಕೊತೀನಿ ಅಂತ. ತುಂಬ ಕಮ್ಮಿ ಟೈಮಲ್ಲಿ ಅದು ಮೆಟ್ರೋಗೆ ಬಂದು, ಮೆಟ್ರೋಯಿಂದ ಮೆಜೆಸ್ಟಿಕ್ ಬಂದು, ಮೆಜೆಸ್ಟಿಕ್ಕಿಂದ ಅಲ್ಲಿಂದ ಓಡಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಕೊನೆಗೂ ಬಸ್ ಸಿಕ್ತು. ಇವಾಗ ತಾನೇ ಇವರು ಫ್ರೆಂಡ್ ಆದರು. ಇವ್ರ ಜೊತೆ ಮಾತಾಡಿಕೊಂಡು ಅವ್ರ ಊರ ಬಗ್ಗೆ ತಿಳ್ಕೊಂಡು, ಆದಷ್ಟು ಟೂರಿಸ್ಟ್ ಪ್ಲೇಸ್ ಬಗ್ಗೆ ತಿಳ್ಕೊಂಡು, ಯಾಕಂದ್ರೆ ನನಗೆ ಲಕ್ ಹೆಂಗಿದೆ ನೋಡಿ, ಆಲ್ಮೋಸ್ಟ್ ಅವರು ಫ್ರೆಂಡಾಗಿ ಇವಾಗ ಅವ್ರ ಊರ ಬಗ್ಗೆ ತಿಳ್ಕೊಂಡ್ರೆ ಹೋಗೋ ದಾರಿಯಲ್ಲಿ ನನಗೆ ಈಸಿ ಆಗುತ್ತೆ. ಯಾವ ರೂಟಿಂದ ಹೋದರೆ ನೆಕ್ಸ್ಟು ಚೆನ್ನಾಗಿರುತ್ತೋ, ಟೂರಿಸ್ಟ್ ಪ್ಲೇಸು ಈಸಿ ಆಗುತ್ತೋ. ಯಾಕಂದರೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಯಾಕಂದರೆ ನಾನು ರೂಟ್ ಮ್ಯಾಪ್ ಮಾತ್ರ ನೋಡಿರೋದು. ಅದ್ರ ಬಗ್ಗೆ ತಿಳ್ಕೊಂಡು ಆದಷ್ಟು ಇವ್ರಿಗೆ ಗೊತ್ತಿರುತ್ತೆ, ಎಲ್ಲ ಸುತ್ತಾಡಿರ್ತಾರಲ್ಲ, ಆದಷ್ಟು ಗೊತ್ತಿರುತ್ತೆ. ತಿಳ್ಕೊಂಡು ಈಸಿ ರೂಟಲ್ಲಿ ಹೋಗ್ಬೇಕು. ಎಲ್ಲರಿಗೂ ಶುಭ ಮುಂಜಾನೆ. ಇವಾಗ ಬಂದ ಟೈಮು 8:10. ನಾವಿದ್ದೀವಿ ಕಲಬುರಗಿಯಲ್ಲಿ. ಇನ್ನು ಬೀದರ್ಗೆ 2 ಅವರ್ ಜರ್ನಿ. ಟೋಟಲ್ ನಮ್ಮ ಜರ್ನಿ ಬಂದ್ಬಿಟ್ಟು 15 ಅವರ್. ನೈಟು 8:30ಗೆ ಬಿಟ್ಟಿದ್ದು. ಇವಾಗ ಇನ್ನು ಕಲಬುರಗಿಯಲ್ಲಿ ಇದ್ದೀವಿ. ನೆಕ್ಸ್ಟು ಬೀದರ್ಗೆ ಹೋಗಬೇಕು. ಬೀದರ್ಗೆ ಹೋಗೋಕ್ಕೆ ಒಂದು 11:30 12 ಗಂಟೆ ಆಗ್ಬೋದು. ನಮ್ಮ ಆಕಾಶ ಅಂತೂ ಫುಲ್ ನಿದ್ದೆ. ಪಾಪ ಅವರು ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಪಾಪ ಅವ್ರ ಕೆಲಸದ ಮೇಲೆ ಕಾಲೇಜಲ್ಲಿ ಲೀವ್ ಹಾಕಿ ಊರಿಗೆ ಹೊರಟಿದ್ದಾರೆ. ಆದರೆ ಟೈಮ್ ನೋಡಿದ್ರೆ ಅವ್ರು ಅಂದ್ಕೊಂಡಿದ್ದಾರೆ 9 ಗಂಟೆಗೆ ಬಸ್ಸು ಬೀದರ್ಗೆ ಹೋಗುತ್ತಂತ. ಆದರೆ ಬೀದರ್ಗೆ ಹೋಗ್ತಾ ಇರೋದು ಬಸ್ಸು 11 ಗಂಟೆ 11:30ಗೆ. ಪಾಪ ಅವ್ರದ್ದೇನೋ ಕೆಲಸ ಮಿಸ್ ಆಗುತ್ತೋ ಇಲ್ಲೋ, ವರ್ಕೌಟ್ ಆಗುತ್ತೋ ಅಂತ ಅವ್ರಿಗೆ ಡೌಟು. ಬ್ರೋ ಏನಾಗ್ಬೋದು ನಿಮ್ಮ ಕೆಲಸ? ಆಗುತ್ತೆ, ಟ್ರೈ ಮಾಡಿ ಬ್ರೋ. ಇವಾಗ ಬಂದ್ಬಿಟ್ಟು ಟೈಮು 10:40. ಇವಾಗ ನಮಗೆ ಟಿಫನ್ ಟೈಮ್. ಯಾಕಂದರೆ ಇವಾಗ ತಾನೇ ಟಿಫನ್ಗೆ ಒಂದು 5 ನಿಮಿಷ ಮಾತ್ರ ಬಸ್ಸಲ್ಲಿ ಬ್ರೇಕ್ ಕೊಟ್ಟಿದ್ದು. ಅದರಲ್ಲಿ ಬ್ರಷ್ ಮಾಡಿಕೊಂಡು ಆಲ್ಮೋಸ್ಟು ಟಿಫನ್ ತೊಗೊಂಡಿದ್ವಿ. ಟಿಫನ್ ಹೆಸರು ಕೇಳಿದ್ರೆ ಆಶ್ಚರ್ಯ ಆಗಬೇಕು. ಇರಿ, ನಾನು ಆಕಾಶರ ಹತ್ರ ಕೇಳಿದೆ. ಬನ್ನಿ ಆಕಾಶರೇ, ಇದು ಟಿಫನ್ ಹೆಸರೇನು ಹೇಳಿ? ಸುಶೀಲಾ ಮತ್ತು ಅವಲಕ್ಕಿ. ಸುಶೀಲಾ ಮತ್ತು ಅವಲಕ್ಕಿ ಅಂತೆ. ಸುಶೀಲಾ ಅಂದರೆ ಏನದು? ಸ್ವಲ್ಪ ತೆಗೀರಿ ಇಬ್ರು. ನನಗೆ ಶಾಕ್ ಆಯಿತು. ಸುಶೀಲಾ ಅಂದರೆ ಹೆಣ್ಮಕ್ಳು ಹೆಸರು ಇರುತ್ತೆ. ಇದೇನಪ್ಪ ಸುಶೀಲಾ? ಉತ್ತರ ಕರ್ನಾಟಕ ಫೇಮಸ್ ಊಟ ಇದು. ಹಾಂ, ಉತ್ತರ ಕರ್ನಾಟಕ ಫೇಮಸ್ ಅಂತೆ. ಹೆಸರು ಸುಶೀಲಾ, ಉತ್ತರ ಕರ್ನಾಟಕ ಫೇಮಸ್ ಅಂತೆ. ಸುಶೀಲಾ ಇದು ಬಂದ್ಬಿಟ್ಟು 1:30 ಪ್ಲೇಟು. ಆಕಾಶ್ ಅವರು ಅದೇ ತೊಗೊಂಡಿದ್ದಾರೆ. ಇನ್ನೊಂದೇನಂದರೆ ಬೆಳಗ್ಗೆ ಎದ್ದಿದ್ದು ಆಕಾಶ್ ಅವರಿಗೆ ಬ್ರಷ್ ಮಾಡಿ ಅಭ್ಯಾಸ. 10 ಗಂಟೆ ಆದರೂ ಬ್ರಷೇ ಮಾಡಿಲ್ಲ. ಅವರು ವಾಮಿಟ್ ಮಾಡಿಕೊಂಡು ಕೊನೆಗೆ ಇವಾಗ ಬ್ರಷ್ ಮಾಡಿ ಫುಲ್ ಫ್ರೆಶ್ ಅಪ್. ಅಯ್ಯೋ, ಸ್ವಲ್ಪ ಚೆನ್ನಾಗಿ ಇವಾಗ ಫ್ರೀಡಮ್ ಮಾತಾಡೋಕ್ಕಾಗಲಿ. ಅವಾಗಾದರೆ ಇನ್ನು ಬ್ರಷೇ ಮಾಡಿದ್ದಿಲ್ಲ, ಫುಲ್ ನಿದ್ದೆ ಕೊಂಡಲ್ಲಿ ಏನೂ ಮಾಡೋಕ್ಕಾಗ್ತಿದ್ದಿಲ್ಲ. ನನಗೇನಂದರೆ ಬೆಳಗ್ಗೆ ಎದ್ದಿದ್ದೆ ಬ್ರಷ್ ಮಾಡಬೇಕು, ಆವಾಗ ಸ್ವಲ್ಪ ಮೈಂಡ್ ಫ್ರೀ ಆಗೋದು. ನೋಡೋಣ ಇನ್ನೂ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಬೀದರ್ಗೆ ಹೋಗೋಕ್ಕೆ ಗೊತ್ತಿಲ್ಲ, ಒಂದು 12 ಗಂಟೆ ಆಗ್ಬೋದು. ಆದಷ್ಟು ಇವಾಗ ಸುಶೀಲಾನ ತಿನ್ನೋಣ. ಇಲ್ಲಿದೆ ಸುಶೀಲಾ. ಚೆನ್ನಾಗಿದೆ. ಕೊನೆಗೂ ನಮ್ಮ ಟಿಫಿನ್ ಮುಗೀತು. ಆದರೆ ಟಿಫನ್ ಮಾತ್ರ ತುಂಬ ಚೆನ್ನಾಗಿತ್ತು. ಚೀಪ್ ಆ್ಯಂಡ್ ಬೆಸ್ಟ್. 30 ರೂಪಾಯಿ ಹೊಟ್ಟೆ ತುಂಬಿಡ್ತು. ಅವಾಗ ನೆಕ್ಸ್ಟು ನೋಡ್ಬೇಕು. ಆಕಾಶ್ ಅವರು ಆದಷ್ಟು 3 ಟೂರಿಸ್ಟ್ ಪ್ಲೇಸ್ ಹೇಳಿದ್ದಾರೆ. ಯಾಕಂದರೆ ಬಸ್ ಲೇಟ್ ಆಯಿತು. 11-12 ಗಂಟೆ ಆಗುತ್ತೆ ನಾವು ಬೀದರ್ಗೆ ಹೋಗೋಷ್ಟೇ. ಬೀದರ್ಗೆ ಹೋಗಿ ಅಲ್ಲಿ 3 ಪ್ಲೇಸ್ ಹೇಳಿದ್ದಾರೆ. ಒಂದು ಕೋಟೆ, ಇನ್ನೊಂದು ನರಸಿಂಹಸ್ವಾಮಿ ಟೆಂಪಲ್ಲು, ಇನ್ನೊಂದು ಆಕಾಶ್ ಅವರು ಫಸ್ಟ್ ಯಾವ್ದು ಹೇಳಿದ್ದು? ಗುರುನಾಥ ಟೆಂಪಲ್ ಅಂತೆ. ಫಸ್ಟು ಗುರುನಾಥ ಟೆಂಪಲ್ಲು, ಆಮೇಲೆ ಫೋರ್ಟ್ ಹೋಗಿ ಆಮೇಲೆ ನರಸಿಂಹಸ್ವಾಮಿ ಟೆಂಪಲ್. ಇನ್ನೊಂದೇನೆಂದರೆ ಆಕಾಶ್ ಅವ್ರಿಗೆ ಮರಾಠಿ ಬರುತ್ತೆ ಬ್ರೋ. ಮರಾಠಿಯಲ್ಲಿ 1-2 ಮಾತು ಹೇಳಿ. ಹಂಗಂದ್ರೆ ಅವರ್ ಯು. ಇನ್ನೊಂದ್ಸಲ ಹೇಳಿ. ಹೇಗಿದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಪ್ಪ, ಭಯ ಬರ್ತೈತೆ ನನಗೆ ಕೇಳಿದ್ರೆ. ಚೆನ್ನಾಗಿದ್ದೀರಾ? ನಿಮ್ಮ ಹೆಸರೇನು? ಇನ್ನೊಂದು ಮಾತು ಕೇಳ್ತೀನಿ, ಬೇಜಾರಾಗಬೇಡಿ. ಐ ಲವ್ ಯು. ಯಪ್ಪ, ಹಿಂಗೆ ಹೋಗಿ ಯಾರಿಗನ್ನ ಊರೊಳಗೆ ಹೇಳಿದ್ರೆ ಊರವರೆಲ್ಲ ಬಂದು ಹುಚ್ಚನಾಯಿ ಥರ ಹೊಡ್ಸ್ಕೊಂಡು ಹೊಡಿತಾರೆ. ನಿಜ, ಯಾರಿಗನ್ನ ಊರೊಳಗಡೆ ನಾನು ಹೇಳಿದ್ರೆ ಹುಚ್ಚನಾಯಿ ಥರ ಹೊಡಿತಾರೆ ನನ್ನ. ಆಮೇಲೆ ನೆಕ್ಸ್ಟು ನಮ್ಮ ಮದುವೆ ಆಗ್ತೀರಾ?
माझ्यासोबत लग्न करतात. ಚೆನ್ನಾಗಿದೆ ಮರಾಠಿ. ಇವರು ಫಸ್ಟು ಮರಾಠಿ ಬಾರ್ಡ್ರಿಗಿರೋದು, ಇವರು ತುಂಬ ಮರಾಠಿನೇ ಮಾತಾಡೋದು. ಇವಾಗ ನಮ್ಮ ಬೆಂಗಳೂರಿಗೆ ಬಂದು 1.5 ವರ್ಷ ಆಯ್ತಂತೆ. 1.5 ವರ್ಷದಲ್ಲಿ ಕನ್ನಡ ಕಲ್ತಿದ್ದಾರೆ. ಅದಕ್ಕಿಂತ ಮುಂಚೆ ಬೀದರಲ್ಲಿ ಇದ್ದಾಗ ಕನ್ನಡನೇ ಬರ್ತಾ ಇದ್ದಿಲ್ಲಂತೆ, ಬರೀ ಮರಾಠಿ ಮಾತಾಡ್ತಿದ್ರಂತೆ. ಅವ್ರ ಮನೇಲಾಗಲಿ ಊರಲ್ಲಾಗಲಿ ಜಾಸ್ತಿ ಮರಾಠಿನೇ ಮಾತಾಡೋದಂತೆ. ಬೆಂಗಳೂರಿಗೆ ಬಂದು ಓದ್ಕೊಂಡು ಹಾಗೆ ಇವಾಗ ಕನ್ನಡ ಪರ್ಫೆಕ್ಟಾಗಿ ಕಲ್ತಿದ್ದಾರೆ. ನಾನು ಅಂದ್ಕೊಂಡೆ ಏನಕ್ಕೆ ತೊದಲ್ತವ್ರು ಅಂತ, ಆಮೇಲೆ ಹೇಳಿದ್ರು ಇಲ್ಲ ನನಗೆ ಮರಾಠಿ ಜಾಸ್ತಿ ಮಾತಾಡೋದು ನಾನು, ಅದಕ್ಕೆ ಕನ್ನಡ ಸ್ವಲ್ಪ ತೊದಲ್ತೀನಿ, ಕಲಿತಾ ಇದ್ದೀನಿ ಇವಾಗ ಅಂತ. ಆಯಿತು ಗುರು ನೀನು ಕಲಿ. ಕೊನೆಗೂ ಬೀದರ್ಗೆ ತಲುಪಿದ್ದೀನಿ. ಕರೆಕ್ಟಾಗಿ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇದು ನನ್ನ ಫಸ್ಟ್ ಬ್ಲಾಗು. ಏನೇನು ತೋರಿಸ್ಬೇಕು ಏನೇನು ಬಿಡಬೇಕಂತ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಎಲ್ಲನೂ ಕವರ್ ಮಾಡ್ಕೊಂಡು ಹೋಗ್ತೀನಿ, ಒಳ್ಳೊಳ್ಳೆ ಬ್ಲಾಗ್ಸ್ ಕೊಡುತ್ತಾ ಹೋಗ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ನಾನು ತೊಗೊಂಬರ್ತೀನಿ. ಇವತ್ತಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ತೀನಿ, ಒಳ್ಳೊಳ್ಳೆ ಊರಿಗೆ ಹೋಗ್ತೀನಿ. ಆದಷ್ಟು ಗೌರ್ಮೆಂಟ್ ಸ್ಕೂಲ್ಗೆಲ್ಲ ವಿಸಿಟ್ ಮಾಡ್ತೀನಿ. ಆದಷ್ಟು ನನ್ನ ಕೈಲಿ ಆದಷ್ಟು ನಾನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್.